ನಾವು ವೈಯಕ್ತಿಕವಾಗಿ ಸೇರಿದ ಉದ್ದೇಶವೇ ಇಷ್ಟೇ. ಒಂದು ಸಾಹಸಕ್ಕೆ ಹೊರಟಿದ್ದೇನೆ. ಇದು ನನ್ನ ಜೀವನದಲ್ಲಿ ಒಂದು 12 ವರ್ಷದ ಹಿಂದೆ ಕಂಡಂಥ ನನ್ನ ಕನಸು. ನಮ್ಮ ಕಲ್ಚರು ಕರ್ನಾಟಕ ಅಂದವಾಗ ಒಂದಿಷ್ಟು ಕಲ್ಚರ್ಗಳಿದೆ. ಆ ಕಲ್ಚರ್ಗಳಲ್ಲಿ ಒಂದು ವಿಶೇಷವಾದಂಥದ್ದು ಯಕ್ಷಗಾನ. ಅದನ್ನು ನಾನು ಚೈಲ್ಡ್ಹುಡ್ಡಿಂದ ಸಣ್ಣಿಂದ ನೋಡ್ಕೊಂಬಂದಿರೋದ್ರಿಂದ ಅದರದ ಸಮುದ್ರದಷ್ಟು ವಿಷಯ ಇದೆ ಅದರಲ್ಲಿ. ಆ ವಿಷಯ ಜನರಿಗೆ ಗೊತ್ತಾಗಬೇಕು. ಅದನ್ನು ಹೊರತುಪಡಿಸೋದಕ್ಕೆ ಒಂದು ದಾರಿ ಸರಿಯಾದ ಬೇಕಂತ ನನಗನ್ನಿಸ್ತು. ಒಂದು 7 ವರ್ಷ ಹಿಂದೆ ಟ್ರೈ ಮಾಡಿದ್ದೆ. ಆವಾಗ ಸ್ವಲ್ಪ ಕೈಯೆಲ್ಲ ಸುಟ್ಕೊಂಡು ಇದು ಆಗಲಿಲ್ಲ ನನಗೆ. ನಾನು ಅಂದ್ಕೊಂಡಿದ್ದು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿದೆ. ಅದಾದಮೇಲೆ ಯಾವಾಗ ನಮ್ಮದೊಂದು 5 ಸಿನಿಮಾಗಳು ಕಂಪ್ಲೀಟ್ ಆಯಿತು, ಒಂದು ನಾಲೆಜ್ ಸಿಕ್ತು, ಓಕೆ ಏನೋ ಮಾಡ್ಬೋದು ಅಂತ. ಸತತವಾದಂಥ ಒಂದು ಟೀಮ್ ಎಫರ್ಟು, ಕಂಟಿನ್ಯೂಸ್ಲಿ ನಾವು ಫೋಕಸ್ಡ್ ಆಗಿ ಸಿನಿಮಾನ ಮುಗಿಸಿ ಸೆನ್ಸಾರ್ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ಏಪ್ರಿಲ್ 18ಕ್ಕೆ ರಿಲೀಸ್ ಇಟ್ಕೊಂಡಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ಇದು ಸಿನಿಮಾ ಅಂತ ನೀವು ಕನ್ಸಿಡರ್ ಮಾಡೋದಕ್ಕಿಂತ ನನ್ನ ಇಷ್ಟು ವರ್ಷದ ನಂದು ಏನು ನಾನು ಸಂಪಾದನೆ ಮಾಡಿದ್ದೀನಿ ಅದಷ್ಟನ್ನು ಇದಕ್ಕೆ ದಾರಿ ಎರೆದಿದ್ದೀನಿ. ಸೊ ಇದು ಜನರಿಗೆ ಮುಟ್ಟಬೇಕು, ಕಲ್ಚರನ್ನ ಜನ ನೋಡೋ ಥರ ಆಗಬೇಕು. ಇದರ ಗಾಢತೆ ಸಮುದ್ರದಂಥ ಒಂದು ವಿಷಯ ಇದರೊಳಗಡೆ ಇದೆ ಯಕ್ಷಗಾನದಲ್ಲಿ. ಒಂದು 3ನೇ ಕ್ಲಾಸ್ ಓದ್ದವಂಥವನು ವಿದ್ವತ್ ಥರದಲ್ಲಿ ಮಾತಾಡ್ತಾನೆ. ಹಿಸ್ಟ್ರಿಯ ಎಲ್ಲ ವಿಷಯಗಳನ್ನು, ಎಲ್ಲ ತಲೆಮಾರುಗಳ ಹೆಸರುಗಳನ್ನು ಸುದೀರ್ಘವಾಗಿ 5 ಗಂಟೆ 6 ಗಂಟೆ ಕಾಲ ಮಾತಾಡ್ತಾರೆ. ಅದಾದಮೇಲೆ ಹತ್ರ ಮೈ ಮೇಲೆ 45-50 kg ತೂಕ ಹಾಕ್ಕೊಂಡು 6 ಗಂಟೆ ಯಕ್ಷಗಾನ ಪ್ರದರ್ಶನ ಕೊಡುವಂಥದ್ದು, ನಿರರ್ಗಳವಾಗಿ ಕನ್ನಡ ಮಾತಾಡುವಂಥದ್ದು. ಇದು ನಾನು ಕಂಡಂಥ ಯಕ್ಷಗಾನ. ಅದಾದಮೇಲೆ ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ 3 ರಾಗ 4 ರಾಗಗಳನ್ನ ನಾವು ಜಾಸ್ತಿ ಬಳಸ್ತೀವಿ. ಬಟ್ ಎಕ್ಸ್ಪೆಷಲಿ ಅವರ ಯಕ್ಷಗಾನಗಳಲ್ಲಿ 250 ಹಾಡುಗಳಿರುತ್ತೆ. ಸೊ ಈ ಸಿನಿಮಾದಲ್ಲಿ ಹತ್ರ 36 ರಾಗಗಳನ್ನು ಅವ್ರು ಬಳಸಿದ್ದಾರೆ. ಅದಾದಮೇಲೆ ಹತ್ರ 60ಕ್ಕಿಂತ 70 ಹಾಡುಗಳಿದೆ. ಒಂದು ಭಾರಿ ವಿಶೇಷ. ನನಗಂತೂ ಸ್ಕೋರ್ ಮಾಡ್ತಾ ಒಂದು ಬೇರೆ ಪ್ರಪಂಚಕ್ಕೆ, ಡಿವೈನ್ ಪ್ರಪಂಚಕ್ಕೆ, ಸೊ ಅದನ್ನು ಕೊಲಾಬ್ರೇಟ್ ಥರ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಅದು ನನಗೆ ಗೊತ್ತಿದ್ದಂಗೆ ನಾನು ಅದನ್ನ ಹೇಗೆ ಆ ಊಟನ ಸವಿದಿದ್ದೀನೋ ಅದಕ್ಕಿಂತ ಜಾಸ್ತಿ ನೀವು ಸವಿತೀರ ಥಿಯೇಟ್ರಲ್ಲಿ. ಇದು ಕಂಪ್ಲೀಟ್ಲಿ ಥಿಯೇಟ್ರ್ ಓರಿಯೆಂಟೆಡ್ ಸಿನಿಮಾ. ಅಂದರೆ ಯಕ್ಷಗಾನ ನೀವು ಇಲ್ಲಿ ತನಕ ನೋಡಿದಂಥ ಒಂದು ವಿಷನ್ ಬೇರೆ, ಇಲ್ಲಿ ನೀವು ನೋಡುವಂಥ ವಿಷನ್ಗಳು ಬೇರೆ. ಇದು ಪ್ರತಿಯೊಬ್ಬರಿಗೂ ಒಂದು ಸೀಮಿತ ಅಂತ ಏನಿದೆ ಅದು ಸೀಮಿತ ಆಗದೆ ಪ್ರತಿಯೊಬ್ಬರಿಗೂ ಇದು ಮುಟ್ಟಬೇಕು. ಇದು ಉದ್ದೇಶವೇ ಅಷ್ಟೇ. ಹಾಗಾಗಿ ನಾನು ಪ್ರೆಸ್ ಮೀಟು ಈ ಥರದ್ದೆಲ್ಲ ದೊಡ್ಡ ಮಾಡಿದಾಗ ನಿಮ್ಮಲ್ಲಿ ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾತಾಡಬೇಕು. ಇದನ್ನು ಸಿನಿಮಾ ಅಂತ ಕನ್ಸಿಡರ್ ಮಾಡಿದೆ. ಹಾಗಂತ ಇದಕ್ಕೆ ಕಮರ್ಷಿಯಲ್ ಎಲಿಮೆಂಟ್ಗಳೆಲ್ಲನೂ ತಾಕತ್ತು ಆ ಯಕ್ಷಗಾನದಲ್ಲಿದೆ. ಎಲ್ಲ ಎಲಿಮೆಂಟ್ಗಳನ್ನು ಕಮರ್ಷಿಯಲ್ ಎಲಿಮೆಂಟ್ ಹಾಕುವಂಥ, ಅದನ್ನು ಎತ್ತುವಂಥ ತಾಕತ್ತು ಯಕ್ಷಗಾನದಲ್ಲಿದೆ. ಸೊ ಯಾರಿಗೂ ನಾವು ಟೀಸರು ಟ್ರೈಲರ್ ಏನೂ ಬಿಡ್ತಾ ಇಲ್ಲ. ಉದ್ದೇಶ ಇಷ್ಟೇ, ಅವ್ರು ಯಾವ ಮೈಂಡ್ ಸೆಟ್ಟಲ್ಲೂ ಥಿಯೇಟ್ರಿಗೆ ಬರೋದು ಬೇಡ. ಒಂದು ಬ್ಲೈಂಡಾಗಿ ಬರಲಿ, ಅಲ್ಲಿ ಬಂದು ಆ ಯಕ್ಷ ಪ್ರಪಂಚವನ್ನು ನೋಡಲಿ ಅಂತ. ಸೊ ನಿಮಗೋಸ್ಕರ ನಮ್ಮ ಜನರಿಗೂ ಮತ್ತು ನಮಗೂ ಮಧ್ಯ ನೀವೇ. ಸೊ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಒಂದು ಶೋರೀಲ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಇಲ್ಲಿ ತನಕ ನಾನು ಯಾರಿಗೂ ತೋರಿಸಿಲ್ಲ, ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಮಾತ್ರ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇದ್ದರೆ ಮಾತ್ರ ಇದು ಸಾಧ್ಯ. ಹಾಗಾಗಿ ಕಾಮನ್ ಆಗಿ ಪ್ರೆಸ್ ಮೀಟ್ಗಳನ್ನ ಮಾಡಿದೆ. ನಿಮ್ಮ ಎಲ್ಲರನ್ನೂ, ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗೆ ಕೆಲಸವನ್ನು ತೋರಿಸಿ ಅದನ್ನ ಮುಂದೆ ತೊಗೊಂಡು ಹೋಗಬೇಕು ಅಂತ. 18ಕ್ಕೆ ರಿಲೀಸ್ ಆಗ್ತಾಯಿದೆ. ನಿಮಗೆ ಶೋರೀಲ್ ಒಂದ್ಸರಿ ತೋರಿಸ್ತೀನಿ, ಅದಾದಮೇಲೆ ನಾವು ಮಾತಾಡುವ. ನಿಮ್ಗೇನು ಅನಿಸ್ತು ಅಂತ.